ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮಗೆ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರೋಂಥ ವಿಡಿಯೋ. ಅದೇನು ಅಂದರೆ, ಮನೆಯಲ್ಲಿ ಸೊಳ್ಳೆಗಳು ಜಾಸ್ತಿ ಇರುತ್ತಲ್ಲ, ನಾವು ಆಲ್ ಔಟ್ ಹಾಕಿದ್ರೂ ಕೂಡ ನಮಗೆ ಸೊಳ್ಳೆಗಳು ಜಾಸ್ತಿ ಬರ್ತಾ ಇರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ನಾನಿಲ್ಲಿ ಒಂದು ಧೂಪವನ್ನು ಮಾಡ್ಕೊಂಡಿದ್ದೀನಿ. ಅದು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಲೈಕನ್ನು ಮಾಡಿ. ನೀವು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಹಾಗೂ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಹೆಲ್ಪ್ ಆದಂಗೂ ಇರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಒಂದು ಲೈಕನ್ನು ಮಾಡಿ. ಈಗ ಆ ಟಿಪ್ ಏನು ಅಂತ ತೋರಿಸ್ತೀನಿ, ಬನ್ನಿ. ಈಗ ಸೊಳ್ಳೆ ಬರ್ದಿರೋ ಇರಬೇಕು ಅಂತ ನಾನು ಏನು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಟಿಪ್ಪನ್ನು ತೋರಿಸೋ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಆ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು ನ್ಯೂಸ್ ಪೇಪರನ್ನು ತಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ಪೂನಷ್ಟು ನಾನು ಕಾಫಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾವು ಊದ್ಕಡ್ಡಿಯನ್ನು ಹಾಕ್ಕೋಬೇಕು. ನಿಮ್ಮ ಹತ್ರ ಊದ್ಕಡ್ಡಿ ಇಲ್ಲ ಅಂದರೆ ಕರ್ಪೂರವನ್ನಾದರೂ ಹಾಕ್ಕೋಬೋದು. ಈ ರೀತಿ ಕ್ಲೀನಾಗೆ ಪುಡಿ ಮಾಡ್ಕೊಳ್ಳಿ. ಈ ರೀತಿ ಕ್ಲೀನಾಗೆ ಪುಡಿ ಮಾಡ್ಕೊಂಡ ನಂತರ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಮನೆಯಲ್ಲಿ ನಾವು ಸೊಳ್ಳೆಗಳನ್ನು ಕಡಿಮೆ ಮಾಡ್ಕೋಬೇಕಂದ್ರೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಕಾಫಿ ಪೌಡರ್ ಮತ್ತು ಊದ್ಕಡ್ಡಿಯನ್ನು ಕ್ಲೀನಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿ ಮಾಡ್ಕೊಂಡಿದ ನಂತರ ಈ ಪೇಪರನ್ನು ನಾನು ಚೆನ್ನಾಗಿ ಫೋಲ್ಡ್ ಮಾಡಿ, ಮನೆಯಲ್ಲಿ ಇರುವಂಥ ಮಂಟಿ ದೀಪ ಇರುತ್ತಲ್ಲ, ಅದರಲ್ಲಿ ನಾನು ಈ ನ್ಯೂಸ್ ಪೇಪರನ್ನು ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊತೀನಿ. ಈ ರೀತಿ ಹಾಕೊಂಡ ನಂತರ ಈ ಪೇಪರನ್ನು ನಾವು ಅಂಟಿಸ್ಕೋಬೇಕು. ಈ ರೀತಿ ಬೆಂಕಿಯಿಂದ ಅಂಟಿಸ್ಕೊಳ್ಳೋದ್ರಿಂದ ನಮಗೆ ಅದು ಹೊಗೆ ಅನ್ನೋದು ಚೆನ್ನಾಗೇ ಬರುತ್ತೆ. ಅದರಲ್ಲೂ ನಾವು ಕಾಫಿ ಪೌಡರ್ ಮತ್ತು ಊದ್ಕಡ್ಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ರೂಮ್ ಫ್ರೆಶರ್ ಥರನೂ ಇರುತ್ತೆ. ಅದೇ ರೀತಿ ಸೊಳ್ಳೆಗಳು ಬರ್ದಿರೋ ಕೂಡ ಇರುತ್ತೆ. ಈ ರೀತಿ ನಾನು ಅದನ್ನು ಬೆಂಕಿ ಪಟ್ಟಣದಿಂದ ಅಂಟಿಸ್ಕೊತೀನಲ್ಲ. ಈಗ ಇದನ್ನು ನಾನು ರೂಮಲ್ಲಿ, ಕಿಚನಲ್ಲಿ, ಹಾಲಲ್ಲಿ ಈ ರೀತಿ ಮೂಲೆಗೂ ನಾನು ಈ ಹೊಗೆಯನ್ನು ಇಡ್ತಿದ್ದೀನಿ. ಈ ರೀತಿ ಇಡೋದ್ರಿಂದ ಮನೆಗೆ ಸೊಳ್ಳೆಗಳನ್ನೋದು ಬರೋದಿಲ್ಲ. ಮತ್ತು ಈಗ ಡೆಂಗು ಜ್ವರ ಅನ್ನೋದು ಜಾಸ್ತಿನೇ ಬರ್ತಾಯಿದೆ. ಆಲ್ರೆಡಿ ಕೆಲವೊಂದು ಪ್ರದೇಶದಲ್ಲಿ ಡೆಂಗು ಜ್ವರ ಅನ್ನೋದು ಬಂದಿದೆ. ಆದ್ದರಿಂದ ನಾವು ಸೊಳ್ಳೆಗಳನ್ನೋದು ಮನೆಗೆ ಬರಬಾರ್ದು ಅಂದರೆ ಈ ರೀತಿ ಹೊಗೆಯನ್ನು ನಾವು ಈವ್ನಿಂಗ್ ಮನೆಗೆ ಮಲ್ಕೊತೀವಲ್ಲ, ಈವ್ನಿಂಗ್ ಟೈಮಲ್ಲಿ ನಾವು ಈ ಹೊಗೆಯನ್ನು ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಸೊಳ್ಳೆಗಳನ್ನೋದು ಬರೋದಿಲ್ಲ. ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ನಮಗೆ ಆ ಸೊಳ್ಳೆಗಳನ್ನೋದು ಕಚ್ಚೋದ್ರಿಂದ ಡೆಂಗು ಜ್ವರ ಬಂದರೆ ತುಂಬಾ ಡೇಂಜರ್. ಆದ್ದರಿಂದ ನಾವು ಈ ಹೊಗೆಯನ್ನು ನಾವು ಈವ್ನಿಂಗ್ ಟೈಮಲ್ಲಿ ಹಾಕ್ಕೊತಾ ಇರಬೇಕು. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ ಈ ವಿಡಿಯೋ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.